ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡಾ. ಸೊ ಇವತ್ತಿನ ದಿನ ನಾವು CPC ಸಬ್ಜೆಕ್ಟ್ ನ ಸ್ಟಡಿ ಮಾಡಕ್ ಹೋಗ್ತಾ ಇದೀವಿ. CPC ಸಬ್ಜೆಕ್ಟ್ ಅಲ್ಲಿ ಬರುವಂತಹ ಒಂದು ಟಾಪಿಕ್ ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಎರಡು ಮೇನ್ ಏನು ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸ್ ಗಳ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ, ಅದರ ಅರ್ಥ ಏನು, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವ್ದಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ GDR ಲಾ ಲರ್ನಿಂಗ್ ಅಡ್ಡಾದಲ್ಲಿ ನಿಮ್ಗೆ ಟಾಪಿಕ್ ಬಂದು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಇವತ್ತು ಸೆಕ್ಷನ್ 10 ಮತ್ತೆ ಸೆಕ್ಷನ್ 11 ಸಿವಿಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸೆಕ್ಷನ್ 10 ಮತ್ತು 11 ಏನ್ ಹೇಳುತ್ತೆ ಅದರ ಬಗ್ಗೆ ಇವತ್ತು ನಾವು ಏನಪ್ಪಾ ಅಂತಂದ್ರೆ ಸ್ಟಡಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಈ ಸೆಕ್ಷನ್ 10 ಮತ್ತೆ 11 ಏನ್ ಬರುತ್ತೆ ಅಂತಂದ್ರೆ ರೆಸ್ ಸಬ್ ಜುಡೈಸ್ ಮತ್ತೆ ರೆಸ್ ಜುಡಿಕಾಟಾ. ಓಕೆ, ಸೊ ರೆಸ್ ಸಬ್ ಜುಡೈಸ್ ಮತ್ತೆ ರೆಸ್ ಜುಡಿಕಾಟಗಳ ಮಧ್ಯದಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಎರಡರ ಮಧ್ಯದಲ್ಲಿ ಇದರ ಅರ್ಥ ಏನು, ರೆಸ್ ಸಬ್ ಜುಡೈಸ್ ಅಂದ್ರೆ ಏನು ಮತ್ತೆ ರೆಸ್ ಜುಡಿಕಾಟ ಅಂದ್ರೆ ಏನು ಅಂತ ಹೇಳಿ ಇವತ್ತು ನೋಡೋಣ. ಓಕೆ, ಸೊ ಇವುಗಳ ಮಧ್ಯೆ ಏನ್ ಡಿಫ್ರೆನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ನೋಡೋಣ. ಓಕೆ, ಸೊ ಫಸ್ಟ್ ಗೆ ಬಂದು ರೆಸ್ ಸಬ್ ಜುಡೈಸ್ ಮತ್ತೆ ರೆಸ್ ಜುಡಿಕಾಟ ಅಂದ್ರೆ ಏನು, ಬೇಸಿಕ್ ಡಿಫ್ರೆನ್ಸ್ ಏನಿದೆ ಆ ಒಂದು ಡಿಫ್ರೆನ್ಸ್ ಅನ್ನ ನಾವಿಲ್ಲಿ ನೋಡೋಣ. ಓಕೆ, ಸೊ ರೆಸ್ ಸಬ್ ಜುಡೈಸ್ ಏನ್ ಮಾಡತ್ತಪ್ಪ ಅಂತಂದ್ರೆ ಇದೇನ್ ಮಾಡುತ್ತೆ, ಪ್ರಿವೆಂಟ್ಸ್ ಕೋರ್ಟ್ಸ್ ಫ್ರಮ್ ಹಿಯರಿಂಗ್ ಅ ಕೇಸ್ ಇಫ್ ದ ಸೇಮ್ ಮ್ಯಾಟರ್ ಈಸ್ ಆಲ್ರೆಡಿ ಅಂಡರ್ ಟ್ರಯಲ್ ಇನ್ ಅನದರ್ court, while res judicata prevents a court from hearing a case that has already been decided by a court. res sub judice ಅಂದ್ರೆ ಏನಂತ ಹೇಳ್ತಾರೆ, ಇಲ್ಲಿ ಯಾವ್ದೋ ಒಂದು ಕೋರ್ಟ್ ಅಲ್ಲಿ, ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಆಲ್ರೆಡಿ ಕೇಸ್ ನಡೀತಾ ಇದೆ, ಅಂತಹ ಒಂದು ಕೇಸ್ ಅನ್ನ ಇನ್ನೊಂದು ಕೋರ್ಟ್ ಅಲ್ಲಿ ಅದೇ ಸೇಮ್ ಕೇಸ್ ಅನ್ನ ನಡೆಸೋದನ್ನ ಸ್ಟಾಪ್ ಮಾಡುತ್ತೆ. ಅದನ್ನ ರೆಸ್ ಸಬ್ ಜುಡೈಸ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ರೆಸ್ ಜುಡಿಕಾಟ ಅಂದ್ರೆ ಆಲ್ರೆಡಿ ಒಂದು ಕೋರ್ಟ್ ಅಲ್ಲಿ ಆ ಕೇಸ್ ಬಗ್ಗೆ, ಆ ಒಂದು ಮ್ಯಾಟರ್ ಬಗ್ಗೆ ಡಿಸಿಷನ್ ಆಗಿದೆ, ಜಜ್ಮೆಂಟ್ ಆಗಿ ಹೋಗಿದೆ, ಅದನ್ನೇ ಮತ್ತೆ ರಿಪೀಟೆಡ್ಲಿ ಕೇಸ್ ನಡೆಸ್ತಾ ಇದಾರೆಪ್ಪ ಅಂತಂದ್ರೆ, ಕೇಸ್ ಫೈಲ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ, ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಟರ್ಮ್ ಅನ್ನ ರೆಸ್ ಜುಡಿಕಾಟ ಅಂತ ಹೇಳ್ತಾರೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಯ್ತಾ ಏನಂತ ಅಂದ್ರೆ, ಸೇಮ್ ಕೇಸ್ ಆಲ್ರೆಡಿ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ನಡೀತಾ ಇದೆ, ಅದೇ ಮತ್ತೆ ಪೆಂಡಿಂಗ್ ಅಲ್ಲಿ ಇರ್ಬೇಕಾದ್ರೆ ಇನ್ನೊಂದು ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಸೇಮ್ ಮ್ಯಾಟರ್ ನ ನೀವು ಫೈಲ್ ಮಾಡಿದ್ರೆ ಅದನ್ನ ಸ್ಟಾಪ್ ಮಾಡೋದೇ ರೆಸ್ ಸಬ್ ಜುಡೈಸ್ ಅಂತ ಹೇಳಿ. ಮತ್ತೆ ಯಾವ ಒಂದು ಕೇಸ್ ಅಲ್ಲಿ ಆಲ್ರೆಡಿ ಡಿಸಿಷನ್ ಆಗಿ ಹೋಗಿದೆ, ಸೇಮ್ ಪಾರ್ಟಿ ಸೇಮ್ ಮ್ಯಾಟರ್ ಸೇಮ್ ಇಶ್ಯೂ ಮೇಲೆ ಯಾವ ಒಂದು ಮ್ಯಾಟರ್ ಬಗ್ಗೆ ಆಲ್ರೆಡಿ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಆಗಿ ಹೋಗಿದೆ, ಡಿಸೈಡ್ ಆಗಿ ಹೋಗಿದೆ, ಅದನ್ನ ಮತ್ತೆ ನೀವು ಫೈಲ್ ಮಾಡ್ತಾ ಇದ್ರೆ ಅದನ್ನ ಪ್ರಿವೆಂಟ್ ಮಾಡೋದೇ ರೆಸ್ ಜುಡಿಕಾಟ. ಓಕೆ, ಸೊ ಇದೇನಪ್ಪಾ ಅಂತಂದ್ರೆ ರೆಸ್ ಸಬ್ ಜುಡೈಸ್ ಇಸ್ ಅಬೌಟ್ ಅವಾಯ್ಡಿಂಗ್ ಪ್ಯಾರಲಲ್ ಲಿಟಿಗೇಷನ್ ಅಂಡ್ ಕಾನ್ಫ್ಲಿಕ್ಟಿಂಗ್ ಜಜ್ಮೆಂಟ್ಸ್ ಆನ್ ಅ ಪೆಂಡಿಂಗ್ ಮ್ಯಾಟರ್, ವೈಲ್ ರೆಸ್ ಜುಡಿಕಾಟ ಇಸ್ ಅಬೌಟ್ ಗಿವಿಂಗ್ ಫೈನಾಲಿಟಿ ಟು ಡಿಸೈಡೆಡ್ ಮ್ಯಾಟರ್. ಸೊ ಇಲ್ಲೇನ್ ಹೇಳ್ತಾರಪ್ಪ ಅಂತಂದ್ರೆ, ಸೇಮ್ ಕೇಸ್ಗಳ ಬಗ್ಗೆ ಮೇಲೆ ಎರಡೆರಡು ಕೋರ್ಟ್ಗಳಲ್ಲಿ ಕೇಸ್ ನಡೀತಾ ಇದ್ದು ಅವು ಪ್ಯಾರಲಲ್ ಲಿಟಿಗೇಷನ್ ಆಗಿ ಕಾನ್ಫ್ಲಿಕ್ಟ್ ಆಗಿ ಜಜ್ಮೆಂಟ್ ಅಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡೋದಕ್ಕೆ ರೆಸ್ ಸಬ್ ಜುಡೈಸ್. ಮತ್ತೆ ಯಾವ ಒಂದು ಕೇಸ್ ಆಲ್ರೆಡಿ ಫೈನಾಲಿಟಿ ಮುಟ್ ಹೋಗಿದೆ, ಆ ಜಜ್ಮೆಂಟ್ ಆಗಿರುವ ಒಂದು ಫೈನಾಲಿಟಿ ರೀಚ್ ಆಗಿರುವಂತ ಡಿಸೈಡೆಡ್ ಮ್ಯಾಟರ್ಗೆ ನ್ಯಾಯ ಒದಗಿಸುವುದೇ ರೆಸ್ ಜುಡಿಕಾಟ. ಓಕೆ, ಸೊ ಇದನ್ನ ನಾವು ಈ ಒಂದು ಬ್ಯಾಟ್ ಅಲ್ಲಿ ನೋಡ್ತಾ ಇದ್ದೀವಿ. ಸೊ ಸೆಕ್ಷನ್ 10 ಏನ್ ಹೇಳುತ್ತಪ್ಪ ಅಂದ್ರೆ ರೆಸ್ ಸಬ್ ಜುಡೈಸ್ ಬಗ್ಗೆ ಹೇಳುತ್ತೆ, ಸೆಕ್ಷನ್ 11 ಬಂದು ರೆಸ್ ಜುಡಿಕಾಟ ಬಗ್ಗೆ ಹೇಳುತ್ತೆ. ಯಾವುದು, CPC ಸಿವಿಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಸೆಕ್ಷನ್ 10 ಬಂದು ರೆಸ್ ಸಬ್ ಜುಡೈಸ್, ಸೆಕ್ಷನ್ 11 ಬಂದು ರೆಸ್ ಜುಡಿಕಾಟ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇವುಗಳ ಮಧ್ಯೆ ಬರುವಂತ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ ನೋಡೋಣ. ಫಸ್ಟ್ ಬಂದು ಮೀನಿಂಗ್ ಅಲ್ಲಿ ರೆಸ್ ಸಬ್ ಜುಡೈಸ್ ಅಂದ್ರೆ ಏನು, ಅಂಡರ್ ಜಜ್ಮೆಂಟ್ ಆರ್ ಅಂಡರ್ ಟ್ರಯಲ್ ಅಂದ್ರೆ ಕೇಸ್ ಇನ್ನು ನಡೀತಾ ಇದೆ. ಓಕೆ, ರೆಸ್ ಜುಡಿಕಾಟ ಅಂದ್ರೆ ಆಲ್ರೆಡಿ ಹ್ಯಾಸ್ ಬೀನ್ ದಟ್ ಹ್ಯಾಸ್ ಬೀನ್ ಜಡ್ಜ್ಡ್ ಅಂತ ಹೇಳಿ ಹೇಳ್ತಾರೆ, ಅಂದ್ರೆ ಆಲ್ರೆಡಿ ಡಿಸೈಡ್ ಆಗಿದೆ, ಡಿಸೈಡೆಡ್ ಕೇಸ್ ಇದೆ ಅಂತ ಹೇಳಿ ನಾವು ನೋಡ್ತೇವೆ. ಅಪ್ಲಿಕೇಬಲ್ ಟು ಅಂತ ಹೇಳಿ ಹೇಳ್ತಾರೆ. ಅಪ್ಲಿಕೇಬಲ್ ಟು ಅಂದ್ರೆ ಯಾವ್ದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂದಾಗ, 2 or more pending suits between the same parties on the same subject matter. ಏನಪ್ಪಾ ಅಂತಂದ್ರೆ ರೆಸ್ ಸಬ್ ಜುಡೈಸ್ ಅಲ್ಲಿ ಯಾವ್ದಕ್ಕೆ ಅಪ್ಲಿಕೇಬಲ್ ಆಗುತ್ತೆ, 2 ಅಥವಾ 2ಕ್ಕಿಂತ ಹೆಚ್ಚಿನ ಸೂಟ್ಗಳಲ್ಲಿ ಸೇಮ್ ಪಾರ್ಟೀಸ್ ಇದ್ದು ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಇದ್ರೆ ಅವರಿಗೆ ರೆಸ್ ಸಬ್ ಜುಡೈಸ್ ಅಪ್ಲಿಕೇಬಲ್ ಆಗುತ್ತೆ. ರೆಸ್ ಜುಡಿಕಾಟದಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ ಡಿಸೈಡ್ ಆಗಿರುವಂತಹ, ಅಂದ್ರೆ ಕಾಂಪಿಟೆಂಟ್ ಕೋರ್ಟ್ ಇಂದ ಡಿಸೈಡ್ ಆಗಿರೋ ಕೇಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಲೀಗಲ್ ಪ್ರಿನ್ಸಿಪಲ್ ಏನಾಗುತ್ತಪ್ಪ ರೆಸ್ ಸಬ್ ಜುಡೈಸ್ ಅಲ್ಲಿ ಅಂತಂದ್ರೆ, ಟ್ರಯಲ್ ಆಫ್ ಸಬ್ಸಿಕ್ವೆಂಟ್ ಸೂಟ್ ಬಿಕಾಸ್ ಅ ಸಿಮಿಲರ್ ಕೇಸ್ ಈಸ್ ಆಲ್ರೆಡಿ ಪೆಂಡಿಂಗ್. ಸಿಮಿಲರ್ ಕೇಸ್ ಆಲ್ರೆಡಿ ಪೆಂಡಿಂಗ್ ಅಲ್ಲಿ ಇದೆ, ಮತ್ತೆ ಅದನ್ನೇ ನೀವು ಸಬ್ಸಿಕ್ವೆಂಟ್ ಕೋರ್ಟ್ ಅಲ್ಲಿ ಸಬ್ಸಿಕ್ವೆಂಟ್ ಕೇಸ್ ಆಗಿ ಟ್ರಯಲ್ ನಡೆಸ್ತೀನಿ ಅಂತಂದ್ರೆ ಅಂತಹ ಅಲ್ಲಿ ಒಂದು ಲೀಗಲ್ ಪ್ರಿನ್ಸಿಪಲ್ ಅನ್ನ ಅದೇನ್ ಮಾಡ್ತಪ್ಪ ಅಂದ್ರೆ ಸ್ಟೇ ಕೊಡ್ತದೆ, ಅಂತಹ ಒಂದು ಕೇಸ್ಗಳಲ್ಲಿ ಅದು ಸ್ಟೇ ತರ್ತದೆ ಅಂತ ಹೇಳಿ ನಾವು ನೋಡಬಹುದು. ಮತ್ತೆ ರೆಸ್ ಜುಡಿಕಾಟದಲ್ಲಿ ಏನಪ್ಪಾ ಅಂತಂದ್ರೆ ಸಬ್ಸಿಕ್ವೆಂಟ್ ಕೇಸ್ ಸೂಟ್ ಏನಾಗಿದೆ, ಸೇಮ್ ಇಶ್ಯೂ ಸೇಮ್ ಮ್ಯಾಟರ್ ಇದ್ದಾಗ
ಅದು ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಏನ್ ಮಾಡತ್ತಪ್ಪ ಅಂದ್ರೆ ಹೊಸ ಕೇಸ್ ಹಾಕೋದನ್ನ ಬಾರ್ ಮಾಡುತ್ತೆ, ಕ್ಯಾನ್ಸಲ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ನಾವು ನೋಡಬಹುದು. ಪರ್ಪಸ್ ಏನಪ್ಪಾ ಅಂತಂದ್ರೆ ರೆಸ್ ಸಬ್ ಜುಡೈಸ್ದು ಕಾನ್ಫ್ಲಿಕ್ಟಿಂಗ್ ಡಿಸಿಷನ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ, ಮಲ್ಟಿಪ್ಲಿಸಿಟಿ ಆಫ್ ಪ್ರೊಸೀಡಿಂಗ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇದನ್ನ ಬಳಕೆ ಮಾಡ್ತಾರೆ. ಓಕೆ, ರೆಸ್ ಜುಡಿಕಾಟದ ಏನಪ್ಪಾ ಪರ್ಪಸ್ ಅಂದ್ರೆ ಒಂದು ಜಜ್ಮೆಂಟ್ ಆಗಿರುವಂತಹ ಒಂದು ಕೇಸ್ಗೆ ಫೈನಾಲಿಟಿ ಒದಗಿಸಲಿಕ್ಕೆ ಮತ್ತೆ ರೀಲಿಟಿಗೇಷನ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ ನಾವು ನೋಡಬಹುದು. ಸೆಕ್ಷನ್ ಬಂದ್ರೆ ರೆಸ್ ಸಬ್ ಜುಡೈಸ್ ಬಂದು ಸೆಕ್ಷನ್ 10 ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್, ಮತ್ತೆ ರೆಸ್ ಜುಡಿಕಾಟ ಬಂದು ಸೆಕ್ಷನ್ 11 ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಹೇಳಿ ನಾವು ಇಲ್ಲಿ ನೋಡಬಹುದು. ಹೋಪ್ ಸೊ ನಿಮ್ಗೆ ಡಿಫ್ರೆನ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಸೊ ಅದನ್ನು ಮತ್ತೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ಸೆಕ್ಷನ್ 10 ಅಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ ರೆಸ್ ಸಬ್ ಜುಡೈಸ್ ಅಲ್ಲಿ ಸೆಕ್ಷನ್ 10 of the civil procedure code is the stay of a suit provision which states that a court cannot proceed with the trial of a suit if a previously instituted suit with the same parties and subject matter is already pending in the same or another competent court. This principle, known as res sub judice, aims to prevent conflicting judgments, avoid duplicate litigation, and ಕನ್ಸರ್ವ್ ಜುಡಿಷಿಯಲ್ ರಿಸೋರ್ಸಸ್. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ರೆಸ್ ಸಬ್ ಜುಡೈಸ್ ಅಂದ್ರೆ ಸೆಕ್ಷನ್ 10 ಅಲ್ಲಿ ಹೇಳಿರೋ ಪ್ರಕಾರ ಒಂದೇ ಸ್ಟೇ ತರುವಂತದ್ದು ಸೂಟ್ಗಳ ಮೇಲೆ. ಯಾವ ಸೂಟ್ಗಳ ಮೇಲೆ ಸ್ಟೇ ತರುವಂತದ್ದು ಅಂದ್ರೆ ಯಾವ ಒಂದು ಕೇಸ್ಗಳಲ್ಲಿ ಸೇಮ್ ಪಾರ್ಟಿ ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಕೇಸ್ ನಡೀತಾ ಇದೆ, ಆಲ್ರೆಡಿ ಒಂದು ಕೋರ್ಟ್ ಅಲ್ಲಿ ನಡೀತಾ ಇದೆ, ಸೇಮ್ ಕೋರ್ಟ್ ಅಲ್ಲಿ ಅಥವಾ ಕಂಪಿಟೆಂಟ್ ಬೇರೆ ಕೋರ್ಟ್ ಅಲ್ಲಿ ಕೇಸ್ಗಳನ್ನ ದಾಖಲೆ ಮಾಡಿ ನಡೆಸ್ತಾ ಇದ್ದಾಗ ಏನಾಗುತ್ತೆ, ಕಾನ್ಫ್ಲಿಕ್ಟ್ ಆಫ್ ಜಜ್ಮೆಂಟ್ ಆಗುತ್ತೆ. ಒಂದ್ ವೇಳೆ ತಿಳ್ಕೊಳ್ಳಿ, ಇವಾಗ ಒಂದು ಎ ಕೋರ್ಟ್ ಅಲ್ಲಿ ಸೇಮ್ ಕೇಸ್ ಹಾಕಿದೆ, ಅದನ್ನೇ ಸೇಮ್ ಕೇಸ್ ಅನ್ನ ಬಿ ಕೋರ್ಟ್ ಅಲ್ಲಿ ಕೂಡ ಹಾಕಿದ್ದಾರೆ. ಸೊ ಎ ಕೋರ್ಟ್ ಅಲ್ಲಿ ಮತ್ತೆ ಬಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾನೆ ಇದೆ. ಒಂದ್ ವೇಳೆ ಯಾವುದೋ ಒಂದು ಕೇಸ್ ಮೇಲೆ ಸ್ಟೇ ತಂದಿಲ್ಲ ಅಂದ್ರೆ ಎ ಕೋರ್ಟ್ ಅಲ್ಲಿ ಪ್ಲೆಂಟಿಫ್ ಪರವಾಗಿ ಮತ್ತೆ ಬಿ ಕೋರ್ಟ್ ಅಲ್ಲಿ ಡಿಫೆಂಡೆಂಟ್ ಪರವಾಗಿ ಜಜ್ಮೆಂಟ್ ಆದ್ರೆ ಆ ಎರಡೂ ಜಜ್ಮೆಂಟ್ ಗಳ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಬರುತ್ತೆ. ಯಾವ ಒಂದು ಜಜ್ಮೆಂಟ್ ಅನ್ನ ಫೈನಲ್ ಅನ್ಕೋಬೇಕು ಅನ್ನೋ ಒಂದು ಗೊಂದಲ ಬರುತ್ತೆ. ಸೊ ಹಾಗಾಗಿ ಏನಾಗತ್ತಪ್ಪ ಅಂತಂತಂದ್ರೆ ಆ ರೀತಿ ಕಾನ್ಫ್ಲಿಕ್ಟ್ ಬರಬಾರದು ಅನ್ನೋದಕ್ಕೋಸ್ಕರ ಸೇಮ್ ಲಿಟಿಗೇಷನ್ ಸೇಮ್ ಪಾರ್ಟೀಸ್ ಮಧ್ಯೆ ಸೇಮ್ ಇಶ್ಯೂ ಮೇಲೆ ಇದ್ರೆ ಆ ಒಂದು ಕೇಸ್ಗಳನ್ನ ನಡೆಸೋ ಹಾಗಿಲ್ಲ. ಯಾವ್ದು ಒಂದು ನಡೀತಾ ಇದೆ ಟ್ರಯಲ್, ಇನ್ನೊಂದು ಕೇಸ್ ಅನ್ನ ಅದ್ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಇನ್ನೊಂದು ಕೇಸ್ ಮೇಲೆ ಸ್ಟೇ ಅನ್ನ ತರೋದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಸೊ ಈ ಒಂದು ಪ್ರಿನ್ಸಿಪಲ್ ಅನ್ನ ನಾವು ರೆಸ್ ಸಬ್ ಜುಡೈಸ್ ಅಂತ ಹೇಳಿ ನಾವು ಕರಿತೇವೆ. ಇದೇನ್ ಅವಾಯ್ಡ್ ಮಾಡ್ತಂದ್ರೆ ಡೂಪ್ಲಿಕೇಟ್ ಲಿಟಿಗೇಷನ್ ಆಗಿರಬಹುದು, ಆಮೇಲೆ ಕಾನ್ಫ್ಲಿಕ್ಟಿಂಗ್ ಜಜ್ಮೆಂಟ್ಸ್ ಅನ್ನ ಇದೇನ್ ಮಾಡ್ತಪ್ಪ ಅಂದ್ರೆ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಸೊ ಹಾಗಾಗಿ ಇಲ್ಲೇನಪ್ಪಾ ಅಂತಂದ್ರೆ ಸೆಕ್ಷನ್ 10 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿಪಿಸಿ ಅಲ್ಲಿ ಅಂತ ಹೇಳಿ ನೋಡ್ತೇವೆ. ಓಕೆ, ಸೊ ಹೋಪ್ ಸೊ ನಿಮ್ಗೆ ರೆಸ್ ಸಬ್ ಜುಡೈಸ್ ಅಂದ್ರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಆಗಿದೆ. ಆಲ್ರೆಡಿ ಒಂದು ಕೋರ್ಟ್ ಅಲ್ಲಿ ನಡೀತಾ ಇರೋ ಕೇಸು ಸೇಮ್ ಕಂಪಿಟೆಂಟ್ ಕೋರ್ಟ್ ಅಥವಾ ಅದೇ ಕೋರ್ಟ್ ಅಲ್ಲಿ ಇನ್ನೊಂದು ಕೇಸ್ ಏನಾದ್ರು ಸೇಮ್ ಪಾರ್ಟೀಸ್ ಮತ್ತೆ ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಇದ್ರೆ ಆ ಒಂದು ಕೇಸ್ಗಳ ಮೇಲೆ ಸ್ಟೇ ಅನ್ನ ತರುವಂತ ಕೆಲಸ ಸೆಕ್ಷನ್ 10 ಮಾಡ್ತದೆ. ರೆಸ್ ಸಬ್ ಜುಡೈಸ್ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇದು ಬಿಟ್ರೆ ನೆಕ್ಸ್ಟ್ ಇದರಲ್ಲಿ ಏನ್ ಕೀ ಕಂಡೀಷನ್ಸ್ ಏನಿದೆ ಅಂತಂದ್ರೆ 2 ಸೂಟ್ಗಳಿರ್ಬೇಕು. ನೀವು ರೆಸ್ ಸಬ್ ಜುಡೈಸ್ ಅನ್ನ ನೀವು ಅಪ್ಲಿಕೇಬಲ್ ಮಾಡ್ತೀನಿ ಅಂದಾಗ ಅಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ ಅಲ್ಲಿ ಮುಂಚೆನೆ ಪ್ರೀವಿಯಸ್ಲಿ ಇನ್ಸ್ಟಿಟ್ಯೂಟ್ ಆಗಿರುವಂತ ಸೂಟ್ ಒಂದು ಇರ್ಬೇಕು ಸಬ್ಸಿಕ್ವೆಂಟ್ ಕೋರ್ಟ್ ಅಲ್ಲಿ ಅಂತ ಹೇಳಿ ನೋಡ್ತಾ ಇದ್ದೇವೆ. ಒಂದು ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಆಲ್ರೆಡಿ ಒಂದು ಕೇಸ್ ನಡೀತಾ ಇದೆ ಅಂದಾಗ ನೀವು ಸಬ್ಸಿಕ್ವೆಂಟ್ಲಿ ಬೇರೆ ಒಂದು ಕೇಸ್ ಅನ್ನ ಫೈಲ್ ಮಾಡ್ತಾ ಇದ್ರೆ ಅಲ್ಲಿ ನೀವೇನಪ್ಪಾ ಅಂತಂದ್ರೆ ರೆಸ್ ಸಬ್ ಜುಡೈಸ್ ಅನ್ನ ಅಪ್ಲಿಕೇಬಲ್ ಮಾಡಬಹುದು. ಸೆಕೆಂಡ್ ಕೀ ಪಾಯಿಂಟ್ ನಿಮ್ಗೆ ಏನ್ ಇರ್ಬೇಕು, ಕಂಡೀಷನ್ ಏನ್ ಇರ್ಬೇಕು ಅಂದ್ರೆ ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಆಗಿರ್ಬೇಕು, ಸೇಮ್ ಪಾರ್ಟಿಗಳ ಮಧ್ಯೆ ಇರಬೇಕು, ಮತ್ತೆ ಆ ಕೇಸ್ ಇಂಪಾರ್ಟೆಂಟ್ಲಿ ಪೆಂಡಿಂಗ್ ಅಲ್ಲಿ ಇರ್ಬೇಕು. ಡಿಸೈಡೆಡ್ ಇರಬಾರ್ದು, ಪೆಂಡಿಂಗ್ ಇರಬೇಕು, ನಡೀತಾ ಇರಬೇಕು. ಕೇಸ್ ಪೆಂಡಿಂಗ್ ಅಲ್ಲಿ ಇದ್ರೆ ಮಾತ್ರ ನೀವು ರೆಸ್ ಸಬ್ ಜುಡೈಸ್ ಅಪ್ಲಿಕೇಬಲ್ ಮಾಡ್ತೀರಿ. ಒಂದ್ ವೇಳೆ ಜಜ್ಮೆಂಟ್ ಆಗಿ ಹೋಗಿದ್ರೆ ಅದನ್ನ ರೆಸ್ ಜುಡಿಕಾಟ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಕೀ ಕಂಡೀಷನ್ಸ್ ಏನ್ ಹೇಳತ್ತಪ್ಪ ಒಂದು ಕೇಸ್ ಮೇಲೆ ಸ್ಟೇ ತರೋದಕ್ಕೆ ಅಂತಂದಾಗ ಅದು ಎಲ್ಲಿ ಅಂಡರ್ ಸೆಕ್ಷನ್ 10 ಒಳಗಡೆ ಅಂತಂದ್ರೆ ರೆಸ್ ಸಬ್ ಜುಡೈಸ್ ಅಪ್ಲಿಕೇಬಲ್ ಆಗ್ಬೇಕು ಅಂದಾಗ 2 ಸೂಟ್ಗಳಿರ್ಬೇಕು, ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಆಗಿರ್ಬೇಕು, ಸೇಮ್ ಪಾರ್ಟೀಸ್ ಇರಬೇಕು, ಮತ್ತೆ ಕೇಸ್ ಏನು ಪೆಂಡೆನ್ಸಿ ಇರಬೇಕು, ಪೆಂಡಿಂಗ್ ಅಲ್ಲಿ ಇರಬೇಕು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಬಿಟ್ರೆ ಇಂಪಾರ್ಟೆಂಟ್ ಎಕ್ಸೆಪ್ಷನ್ಸ್ ಏನಿದೆ ಇದರಲ್ಲಿ ಅಂತ ನೋಡಿದ್ರೆ ಫಾರಿನ್ ಕೋರ್ಟ್ಸ್ ಗಳಲ್ಲಿ ಇರುವಂತಹ ಕೇಸ್ಗಳಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಫಾರಿನ್ ಕೋರ್ಟ್ ಅಲ್ಲಿ ನಡೀತಾ ಇರೋ ಕೇಸ್ ಏನಾದ್ರು ಆಗಿದ್ರೆ ಅದು ಇಂಡಿಯನ್ ಕೋರ್ಟ್ ಗಳ ಮೇಲೆ ಅಫೆಕ್ಟ್ ಬರುವುದಿಲ್ಲ ಅಂತ ಹೇಳಿ ನೋಡ್ತೇವೆ. ಆಮೇಲೆ ಇದಕ್ಕೆ ಯಾವುದೇ ರೀತಿಯ ಒಂದು ಏನು ರೆಸ್ ಸಬ್ ಜುಡೈಸ್ ನಲ್ಲಿ ಒಂದು ಡಿಸಿಷನ್ ತಗೋಬೇಕಾದ್ರೆ ಇದನ್ನ ಯಾರಾದ್ರೂ ಅಪ್ಲಿಕೇಶನ್ ಹಾಕಿ ಪಾರ್ಟಿಗಳ ಅಪ್ಲಿಕೇಶನ್ ಹಾಕಿನೇ ಮಾಡ್ಬೇಕು ಅಂತ ಏನ್ ರೂಲ್ ಇಲ್ಲ. ಒಂದ್ ವೇಳೆ ಕೋರ್ಟ್ ಗಮನಕ್ಕೆ ಇದು ಬಂದ್ರೆ ಸೇಮ್ ಕೇಸ್ ಏನಪ್ಪಾ ಸೇಮ್ ಮ್ಯಾಟರ್ ಅಲ್ಲಿ ಒಂದು ಕೇಸ್ ಪೆಂಡಿಂಗ್ ಅಲ್ಲಿ ಇದೆ ಅಂತ ಹೇಳಿ ಏನಾದ್ರು ಕಂಡು ಬಂದಲ್ಲಿ ಅಥವಾ ಅವರು ಸಬ್ಸಿಕ್ವೆಂಟ್ ಕೋರ್ಟ್ ಅಲ್ಲಿ ಮತ್ತೆ ಆ ಕೇಸ್ ದಾವೆಯನ್ನ ಹಾಕ್ತಾ ಇದಾರೆ ಅಂತ ಕಂಡು ಬಂದಲ್ಲಿ
ಕೋರ್ಟ್ ಸುಮೋಟೋ ಮೂಲಕ ಅಂದ್ರೆ ಇಟ್ಸ್ ಓನ್ ಮೋಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸೆಕ್ಷನ್ 10 ಅಂಡರ್ ಅಲ್ಲಿ ಈ ಕೇಸ್ ಮೇಲೆ ಸ್ಟೇ ಅನ್ನ ತರೋ ಅಧಿಕಾರ ಕಂಪ್ಲೀಟ್ಲಿ ಕೋರ್ಟ್ಗೆ ಇರ್ತದೆ. ಓಕೆ, ಸೊ ಮ್ಯಾಂಡೇಟರಿ ಪ್ರೊವಿಷನ್ ಯಾವ್ದಪ್ಪ ಅಂದ್ರೆ ಇದಕ್ಕೆ ಸೆಕ್ಷನ್ 10 ಮ್ಯಾಂಡೇಟರಿ ಪ್ರೊವಿಷನ್ ಆಗಿರುತ್ತೆ. ಅದರೊಳಗಡೆ ಏನಪ್ಪಾ ಡಿಸ್ಕ್ರಿಷನರಿ ಪವರ್ ಯೂಸ್ ಮಾಡ್ಕೊಂಡು ಕೋರ್ಟ್ ಇದ್ರ ಮೇಲೆ ಆಕ್ಷನ್ ಅನ್ನ ತಗೊಳ್ಬಹುದು. ಆಮೇಲೆ ಏನಪ್ಪಾ ಅಂತಂತಂದ್ರೆ ಇಲ್ಲಿ ವಾಟ್ ಡಸಂಟ್ ಸ್ಟಾಪ್ ದ ಸೂಟ್ ಅಂತ ಅಂದಾಗ ಆರ್ಡರ್ 37 ಅಂಡರ್ ಒಳಗಡೆ ಏನಾದ್ರೂ ಸಮರಿ ಪ್ರೊಸೀಡಿಂಗ್ಸ್ ಏನಾದ್ರೂ ಇದ್ರೆ ಅಂದ್ರೆ ಸಂಭವ ಮನಿ ರಿಕವರಿ ಆಗಿರ್ಬಹುದು ಮತ್ತೇನೋ ಆಗಿರ್ಬಹುದು ಅದರ ಮೇಲೆ ಇನ್ಕ್ವೈರಿ ಮಾಡುವಾಗ ಮತ್ತೆ ಇಂಟರಿಮ್ ಆರ್ಡರ್ಸ್ ಅನ್ನ ಪಾಸ್ ಮಾಡ್ಲಿಕ್ಕೆ ಇದು ಸ್ಟಾಪ್ ಮಾಡೋದಿಲ್ಲ. ಯಾವುದು ರೆಸ್ ಸಬ್ಜುಡೈಸ್ ಯಾವ್ದನ್ನ ಸ್ಟಾಪ್ ಮಾಡೋದಿಲ್ಲ, ಅದು ಏನು ಇಂಟರಿಮ್ ಆರ್ಡರ್ಸ್ ಅನ್ನ ಪಾಸ್ ಮಾಡೋದಾಗ್ಲಿ ಅಥವಾ ಆರ್ಡರ್ 37 ಅಂಡರ್ ಅಲ್ಲಿ ಸಮರಿ ಪ್ರೊಸೀಡಿಂಗ್ಸ್ ಅನ್ನ ಮಾಡೋದಾಗ್ಲಿ ಇದು ಸ್ಟಾಪ್ ಮಾಡೋದಿಲ್ಲ. ಓಕೆ, ಸೊ ಇಷ್ಟು ಮಾತ್ರ ಇಲ್ಲಿ ಎಕ್ಸೆಪ್ಷನ್ ಗಳನ್ನ ನಾವು ನೋಡ್ತೇವೆ. ನೆಕ್ಸ್ಟ್ ಬಂದು ರೆಸ್ ಜುಡಿಕಾಟ ನೋಡಿದಾಗ ಇದು ರೆಸ್ ಜುಡಿಕಾಟ ಬಂದು ಸೆಕ್ಷನ್ 11 ಡಿಫೈನ್ ಮಾಡ್ತದೆ. ಏನಂತ ಹೇಳಿ ಅಂತ ನೋಡಿದಾಗ ಎಸ್ಟಾಬ್ಲಿಷಸ್ ದ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟ ವಿಚ್ ಪ್ರಿವೆಂಟ್ಸ್ ಅ ಕೋರ್ಟ್ ಫ್ರಮ್ ರೀಟ್ರೈಯಿಂಗ್ ಅ ಕೇಸ್ that has already been conclusively decided by a competent court in a previous suit between the same parties. This rule ensures the finality of judicial decisions, prevents endless litigation, and protects parties from harassment by demanding that all issues be fully and directly decided in the first instance. For the doctrine to apply, the matter must be directly and subsequently in issue in both the former and subsequent suits, and the parties must be litigating under the same title. ಓಕೆ, ಸೊ ರೆಸ್ ಜುಡಿಕಾಟ ಏನಂತಂದ್ರೆ ಆಲ್ರೆಡಿ ಸೇಮ್ ಇಶ್ಯೂ ಮೇಲೆ ಆಲ್ರೆಡಿ ಒಂದ್ಸಲಿ ಜಜ್ಮೆಂಟ್ ಆಗಿ ಹೋಗಿದೆ. ಸೇಮ್ ಮ್ಯಾಟರ್ ಮೇಲೆ ಸೇಮ್ ಪಾರ್ಟಿಗಳ ಮಧ್ಯೆ ಸೇಮ್ ಇಶ್ಯೂ ಅಲ್ಲಿ ಆಲ್ರೆಡಿ ಜಜ್ಮೆಂಟ್ ಆಗಿ ಹೋದಾಗ ಇನ್ನೊಂದು ಸಬ್ಸಿಕ್ವೆಂಟ್ ಕೇಸ್ ಅನ್ನ ನೀವು ಹಾಕ್ತಾ ಇದ್ದೀರಾ, ಅದರಲ್ಲಿ ಮತ್ತೆ ಅದೇ ಸೇಮ್ ಇಶ್ಯೂ ಇದೆ, ಸೇಮ್ ಪಾರ್ಟಿಗಳಿದ್ದಾರೆ, ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಇದೆ ಅಂದಾಗ ಆ ಒಂದು ಏನಪ್ಪಾ ಅಂತಂದ್ರೆ ಆಲ್ರೆಡಿ ಮೊದ್ಲೊಂದ್ಸಲಿ ಅದನ್ನ ಎಲ್ಲ ಮಾಡ್ಕೊಂಡು ಡಿಸೈಡ್ ಆಗಿರುವಂತ ಕೇಸನ್ನ ಮತ್ತೆ ಅಗೇನ್ ಅಂಡ್ ಅಗೇನ್ ಅದನ್ನೇ ನೀವು ರಿಪೀಟೆಡ್ಲಿ ಕೇಸ್ ಹಾಕ್ತಾ ಇದ್ದೀರಿ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ತಪ್ಪಾಗುತ್ತೆ ಅಂತ ಹೇಳಿ ರೆಸ್ ಜುಡಿಕಾಟ ಅಪ್ಲಿಕೇಬಲ್ ಮಾಡಿ ಸೆಕ್ಷನ್ 11 ಅಂಡರ್ ಅಲ್ಲಿ ರೆಸ್ ಜುಡಿಕಾಟ ಪ್ರಿನ್ಸಿಪಲ್ ನ ಯೂಸ್ ಮಾಡ್ಕೊಂಡು ಆ ಒಂದು ಕೇಸ್ ಅನ್ನ ಏನ್ ಮಾಡ್ಲಾಗುತ್ತೆ ವಜಾಗೊಳಿಸಲಾಗ್ತದೆ ಅಂತ ಹೇಳಿ ನಾವು ನೋಡ್ತೇವೆ. ಯಾಕಂದ್ರೆ ಆಲ್ರೆಡಿ ಆ ಇಶ್ಯೂ ಅನ್ನ ಆಲ್ರೆಡಿ ಒಂದ್ಸಲಿ ಡಿಸೈಡ್ ಮಾಡಿರ್ತಾರೆ, ಮತ್ತೆ ಸೇಮ್ ಪಾರ್ಟಿಗಳಿಗೆ ಅದೆಲ್ಲ ಹರಾಸಿಂಗ್ ಆಗುತ್ತೆ, ಮತ್ತೆ ಏನು ಬೇರೆ ಬೇರೆ ರೀತಿಯಲ್ಲಿ ಇಶ್ಯೂಸ್ ಗಳ ಮೇಲೆ ಮತ್ತೆ ಕ್ವಶನ್ ಮಾಡಕ್ಕಾಗಲ್ಲ. ಸೇಮ್ ಪಾರ್ಟೀಸ್ ಇರ್ತಾರೆ, ಸೇಮ್ ಇಶ್ಯೂ ಇರುತ್ತೆ, ಸೇಮ್ ಮ್ಯಾಟರ್ ಇರುತ್ತೆ, ಆಲ್ರೆಡಿ ಆ ಇಶ್ಯೂಗಳ ಮೇಲೆ ಡಿಸಿಷನ್ ಆಗಿ ಹೋಗಿದೆ ಕೋರ್ಟ್ ಇಂದ. ಸೊ ಅಗೇನ್ ಅಂಡ್ ಅಗೇನ್ ರಿಪೀಟೆಡ್ಲಿ ಮಲ್ಟಿಪಲ್ ಲಿಟಿಗೇಷನ್ಸ್ ಆಗೋದಾಗ್ಲಿ ಅಥವಾ ಒಂದ್ಸಲಿ ಡಿಸೈಡ್ ಆಗಿರುವಂತ ಕೇಸನ್ನ ಮತ್ತೆ ತಿರ್ಗಾ ಅದೇ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಡಿಸೈಡ್ ಮಾಡೋದಾಗ್ಲಿ ಇಟ್ಸ್ ನಾಟ್ ಅ ಕರೆಕ್ಟ್ ಪಾತ್ ಅಂತ ಹೇಳಿ ಈ ಒಂದು ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡ್ತಾರೆ. ರೆಸ್ ಜುಡಿಕಾಟನ ಯೂಸ್ ಮಾಡಿ ಈ ಒಂದು ಲಿಟಿಗೇಟಿಂಗ್ ಏನು ಸಂದರ್ಭ ಇರುತ್ತೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಆಲ್ರೆಡಿ ಜಜ್ಮೆಂಟ್ ಆಗಿ ಹೋಗಿದೆ, ಜಜ್ಮೆಂಟ್ ಆಗಿ ಹೋಗಿರೋ ಒಂದು ಕೇಸನ್ನ ಮತ್ತೆ ನೀವು ಅದೇ ಸೇಮ್ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಮತ್ತೆ ಜಜ್ಮೆಂಟ್ಗೆ ನೀವು ಕೇಸ್ ನಡೆಸೋ ಹಾಗಿಲ್ಲ. ಓಕೆ, ನೀವೇನಾದ್ರೂ ಆ ಕೇಸ್ ನಿಮ್ಗೆ ಒಪ್ಪಿಗೆ ಇಲ್ಲಪ್ಪ, ನೀವು ಒಂದ್ ವೇಳೆ ಅದರಲ್ಲಿ ನೀವು ಕೇಸ್ ಅನ್ನ ಸೋತ್ ಹೋಗಿದ್ರೆ ಅಥವಾ ಅದರ ಒಂದು ಡಿಸಿಷನ್ ಅಥವಾ ಜಜ್ಮೆಂಟ್ ನಿಮ್ಗೆ ಒಪ್ಪಿಗೆ ಆಗಿಲ್ಲ ಅಂದ್ರೆ ನೀವು ಹೈಯರ್ ಅಥಾರಿಟಿಗೆ ಹೈಯರ್ ಕೋರ್ಟ್ ಗಳಲ್ಲಿ ನೀವೇನಪ್ಪಾ ಅಂತಂದ್ರೆ ಅಪೀಲ್ ಹೋಗ್ಬಹುದು. ಅದರ ಹೊರತಾಗಿ ಸೇಮ್ ಕಾಂಪಿಟೆಂಟ್ ಕೋರ್ಟ್ ಗಳಲ್ಲಿ ಮತ್ತೆ ಆ ದಾವೆಯನ್ನ ಹಾಕೋ ಹಾಗಿಲ್ಲ ಅಂತ ಹೇಳಿ ಇಲ್ಲಿ ಹೇಳಲಾಗ್ತದೆ. ಓಕೆ, ಸೊ ಹೋಪ್ ಸೊ ನಿಮ್ಗೆ ರೆಸ್ ಜುಡಿಕಾಟ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಇದರ ರಿಕ್ವೈರ್ಮೆಂಟ್ ಏನಿದೆ ಅಂದ್ರೆ ಅಲ್ಲಿ ಕೂಡ 2 ಕೇಸ್ ಇರಬೇಕು, ಆಲ್ರೆಡಿ ಪ್ರೀ ಡಿಸೈಡೆಡ್ ಆಗಿರುವಂತ ಕೇಸ್ ಇರಬೇಕು. ಅದರ ನಂತರ ಮತ್ತೊಂದು ಕೇಸ್ ಅನ್ನು ಹಾಕೋದಿಕ್ಕೆ ಪ್ರಯತ್ನ ಮಾಡಿದ್ರೆ ಆವಾಗ ಈ ಒಂದು ಟರ್ಮ್ ಅಪ್ಲಿಕೇಬಲ್ ಆಗುತ್ತೆ. ಸೇಮ್ ಪಾರ್ಟಿಗಳ ಮಧ್ಯೆ ಇರಬೇಕು, ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಇರಬೇಕು, ಕಾಂಪಿಟೆಂಟ್ ಕೋರ್ಟ್ ಕೂಡ ಆಗಿರಬೇಕು, ಹೈಯರ್ ಅಥಾರಿಟಿ ಆಗಿರಬಹುದು. ಅಂತಂದ್ರೆ ಇವಾಗ ಜೂನಿಯರ್ ಡಿವಿಷನ್ ಅಲ್ಲಿ ಕೇಸ್ ಡಿಸೈಡ್ ಆಗಿದೆ, ನೀವು ಸೀನಿಯರ್ ಡಿವಿಷನ್ ಅಲ್ಲಿ ಕೇಸ್ ಹಾಕಿದ್ರೆ ದಟ್ಸ್ ನಾಟ್ ಅ ಕಾಂಪಿಟೆಂಟ್ ಅಂದ್ರೆ ಅದು ಸಿಮಿಲರ್ ಕೋರ್ಟ್ ಆಗಲ್ಲ. ನೀವು ಅಲ್ಲಿ ಹೈಯರ್ ಕೋರ್ಟ್ ಅಲ್ಲಿ ನೀವು ಅಪೀಲ್ ಹೋಗಬಹುದು. ಸೀನಿಯರ್ ಡಿವಿಷನ್ ಅಲ್ಲಿ ನೀವು ಅಪೀಲ್ ಹೋಗಿರ್ತೀರಾ, ಏನೋ ಒಂದಾಗಿರುತ್ತೆ, ಸೊ ಅದ್ರ ಮೇಲೆ ಅಪೀಲ್ ಹೋದಾಗ ಅದನ್ನ ಮಾಡಕ್ಕಾಗಲ್ಲ. ಸೇಮ್ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸಬ್ಸಿಕ್ವೆಂಟ್ ಕೇಸ್ ಹಾಕಿದ್ರೆ ಅಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೆ. ಮತ್ತೆ ಆಲ್ರೆಡಿ ಫೈನಲ್ ಡಿಸಿಷನ್ ಆಗಿರಬೇಕು, ಒಂದು ಕೋರ್ಟ್ ಅಲ್ಲಿ ಆಲ್ರೆಡಿ ಫೈನಲ್ ಡಿಸಿಷನ್ ಆಗಿರಬೇಕು. ಇವೆಲ್ಲ ರಿಕ್ವೈರ್ಮೆಂಟ್ಸ್ ಇದ್ರೆ ಈ ರಿಕ್ವೈರ್ಮೆಂಟ್ ಮೇಲೆ ನೀವೇನಪ್ಪಾ ಅಂತಂದ್ರೆ ಸೆಕ್ಷನ್ 11 ಸಿಪಿಸಿ ಅನ್ನ ನೀವು ಅಪ್ಲಿಕೇಬಲ್ ಮಾಡಬಹುದು, ರೆಸ್ ಜುಡಿಕಾಟನ ನೀವು ಅಪ್ಲಿಕೇಬಲ್ ಮಾಡಬಹುದು ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಕನ್ಸಿಡರೇಷನ್ ಏನಾಗುತ್ತೆ ಅಂತ ನೋಡಿದಾಗ ಇಲ್ಲಿ ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕಾಟ ಅಂತ ಹೇಳಿ ಹೇಳ್ತಾರೆ. ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕಾಟ ಅಂತಂದ್ರೆ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಒಂದು ಮ್ಯಾಟರ್ ಅಲ್ಲಿ ಹಿಂದಿನ ಒಂದು ಮ್ಯಾಟರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕೇಸ್ಗಳನ್ನ ಒಂದು ಇಶ್ಯೂಗಳನ್ನ ಏನೋ ಒಂದು ಎತ್ತಬೇಕಾಗಿತ್ತು, ನೀವು ಇನ್ಫಾರ್ಮ್ ಮಾಡ್ಬೇಕಾಗಿತ್ತು, ಬಟ್ ಅದು ಮಾಡಿಲ್ಲ ಅಂದ್ರೂ ಕೂಡ ಅದೇನಾಗುತ್ತಪ್ಪ ಅಂದ್ರೆ ಪಾರ್ಟಿಗಳ ಅಗೇನ್ಸ್ಟ್ ಅಲ್ಲಿ ಡಿಸಿಷನ್ ಆಗಿದೆ ಅಂತ ಹೇಳಿ ನಿಮ್ಮ ಒಂದು
ಅನುಭವಕ್ಕೆ ಬರ್ತದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಎಕ್ಸ್ಪ್ಲನೇಷನ್ 1 ಅಲ್ಲಿ ನಾವೇನ್ ನೋಡ್ತೇವೆ, ಫಾರ್ಮರ್ ಸೂಟ್ ಈಸ್ ಒನ್ ದಟ್ ವಾಸ್ ಡಿಸೈಡೆಡ್ ಪ್ರಯರ್ ಟು ದ ಕರೆಂಟ್ ಒನ್ ರಿಗಾರ್ಡ್ಲೆಸ್ ಆಫ್ ವೆನ್ ಇಟ್ ವಾಸ್ ಫೈಲ್ಡ್. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನ್ ನೋಡ್ಬೇಕಂತಂದ್ರೆ, ಒಂದ್ ವೇಳೆ 2 ದಾವೆಗಳನ್ನ ನಾವು ಹಾಕಿದೀವಿ ಅಂತ ಅನ್ಕೊಳ್ಳೋಣ. ನಾನು ಇವಾಗ ಸೇಮ್ ಕಂಪ್ಯೂಟರ್ ಕೇಸ್ ಅಲ್ಲಿ ನಾನು 2010 ಅಲ್ಲಿ ಒಂದು ಕೇಸ್ ಹಾಕಿದೀನಿ, ಮತ್ತೆ 2011 ಅಲ್ಲಿ ಒಂದು ಕೇಸ್ ಹಾಕಿದೀನಿ ಅಂತ ಅನ್ಕೊಳ್ಳೋಣ. 2010 ಅಲ್ಲಿ ಹಾಕಿರೋ ಕೇಸ್ ಇನ್ನು ಪೆಂಡಿಂಗ್ ಅಲ್ಲಿ ಇದೆ, ಬಟ್ 2011 ಅಲ್ಲಿ ಹಾಕಿರೋ ಕೇಸ್ ಆಲ್ರೆಡಿ ಜಜ್ಮೆಂಟ್ ಆಗಿ ಹೋಗಿದೆ ಅಂತ ತಿಳ್ಕೊಳ್ಳೋಣ. ಅದರ ಸ್ಟೆಪ್ಸ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇತ್ತು, ಸ್ಟೇಜಸ್ ಎಲ್ಲ ಕಂಪ್ಲೀಟ್ ಆಯ್ತು, ಅದು ಮುಗಿತಾನೆ ಹೋಯ್ತು. ಇಲ್ಲಿ ರೆಸ್ ಸಬ್ ಜುಡೈಸ್ ಅಪ್ಲಿಕೇಬಲ್ ಮಾಡ್ಲೇ ಇಲ್ಲ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ, ಕೇಸ್ ಮುಗಿತು ಅಂತ ಅನ್ಕೊಳ್ಳೋಣ. ಅಲ್ಲಿ ಫಸ್ಟ್ ಏನಾದ್ರು ಜಜ್ಮೆಂಟ್ ಆದ್ರೆ 2011 ಅಲ್ಲಿ ಹಾಕಿರೋಂತ ಕೇಸ್ ಅಲ್ಲಿ ಫಸ್ಟ್ ಜಜ್ಮೆಂಟ್ ಆದ್ರೆ ಅದೇ ಫೈನಲ್ ಆಗುತ್ತೆ. 2010 ಅಲ್ಲಿ ಹಾಕಿರೋ ಕೇಸ್ ಏನಾಗುತ್ತಪ್ಪ ಅಂದ್ರೆ ಅಲ್ಲಿಗೆ ಆಗುತ್ತೆ, ಅದು ಸ್ಟಾಪ್ ಆಗುತ್ತೆ. ಅದ್ರಲ್ಲಿ ಮತ್ತೆ ಜಜ್ಮೆಂಟ್ ಆದ್ರೆ ಅದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ 2011 ಅಲ್ಲಿ ಹಾಕಿರೋ ಕೇಸು ಆಲ್ರೆಡಿ ಜಜ್ಮೆಂಟ್ ಆಗಿದೆ. ಯಾವ ಕೇಸ್ ಮೊದಲಿಗೆ ಜಜ್ಮೆಂಟ್ ಆಗುತ್ತೋ ಅದೇ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಇಲ್ಲಿ ಕೇಸ್ ಯಾವಾಗ ಹಾಕಿದ್ದಾರೆ, ಮೊದ್ಲು ಯಾವ್ದು ಹಾಕಿದ್ದು ನಂತರ ಯಾವ್ದು ಹಾಕಿದ್ದು ಅಂತ ಇಲ್ಲಿ ಯಾವುದೇ ರೀತಿಯ ಒಂದು ಡಿಫ್ರೆನ್ಸಸ್ ಬರಲ್ಲ. ಇಲ್ಲಿ ಫಸ್ಟ್ ಕೇಸ್ ಯಾವ್ದು ಜಜ್ಮೆಂಟ್ ಆಯ್ತು, ಫಸ್ಟ್ ಯಾವ್ದು ಫೈನಾಲಿಟಿ ರೀಚ್ ಆಯ್ತೋ ಅದೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಅದು ಬಿಟ್ರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದೇನ್ ನಮ್ಗೆ ಇಂಪಾರ್ಟೆಂಟ್ ಕನ್ಸಿಡರೇಷನ್ ನಾವು ನೋಡ್ಬೇಕು ಅಂತಂದಾಗ, ಇಲ್ಲಿ ಯಾವುದೇ ಒಂದು ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಏನೇ ಒಂದು ಕೇಸ್ ಡಿಸಿಷನ್ ಆಗಿರ್ಲಿ, ಜಜ್ಮೆಂಟ್ ಆಗಿರ್ಲಿ, ಏನೇ ಆಗಿರಬಹುದು, ಅದು ಲಿಮಿಟೆಡ್ ಜುಡಿಸ್ಟಿಕ್ಷನ್ ನೊಂದಿಗೆ ಕೂಡ ಅದು ಡಿಸೈಡ್ ಆಗಿದ್ರು ಕೂಡ ಇದೇನಾಗುತ್ತಪ್ಪ ಅಂದ್ರೆ ಇಲ್ಲಿ ರೆಸ್ ಜುಡಿಕಾಟ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಅದು ಲಿಮಿಟೆಡ್ ಜುಡಿಸ್ಟಿಕ್ಷನ್ ಆಗಿತ್ತು, ಅದು ಕಾಂಪಿಟೆಂಟ್ ಕೋರ್ಟ್ ಆಗಿರ್ಲಿಲ್ಲ ಅಂತ ಹೇಳಿ ನಾವು ಹೇಳಕ್ ಆಗಲ್ಲ. ಓಕೆ, ಸೊ ಇಲ್ಲೇನಪ್ಪಾ ಅಂತಂತಂದ್ರೆ ಅದು ಲಿಮಿಟೆಡ್ ಜುಡಿಸ್ಟಿಕ್ಷನ್ ಅಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಡಿಸೈಡ್ ಆಗಿದ್ರೆ, ಜಜ್ಮೆಂಟ್ ಆಗಿದೆ, ಆ ಕೇಸ್ ಕೂಡ ಇಲ್ಲಿ ಏನಾಗುತ್ತೆ ರೆಸ್ ಜುಡಿಕಾಟಾಗಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಹೋಪ್ ಸೊ ನಿಮ್ಗೆ ರೆಸ್ ಸಬ್ ಜುಡೈಸ್ ಮತ್ತೆ ರೆಸ್ ಜುಡಿಕಾಟ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಾ ಇದೀನಿ. ಸೆಕ್ಷನ್ 10 ಯಾವ್ದಕ್ಕೆ, ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಸೇಮ್ ಪಾರ್ಟೀಸ್ ಮಧ್ಯೆ ಸಬ್ಸಿಕ್ವೆಂಟ್ ಕೋರ್ಟ್ ಗಳಲ್ಲಿ ಕೇಸ್ ನಡೀತಾ ಇದ್ರೆ, ಪೆಂಡಿಂಗ್ ಅಲ್ಲಿ ಇದ್ರೆ ಅಲ್ಲಿ ನೀವು ರೆಸ್ ಸಬ್ ಜುಡೈಸ್ ನ ಅಪ್ಲಿಕೇಬಲ್ ಮಾಡ್ತೀರಾ. ಅದು ಬಿಟ್ರೆ ಒಂದು ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಆಲ್ರೆಡಿ ಡಿಸೈಡ್ ಆಗಿರೋ ಅಂತ ಮ್ಯಾಟರ್ ಇನ್ನೊಂದು ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ನಡೀತಾ ಇದ್ರೆ ಅಲ್ಲಿ ನೀವು ರೆಸ್ ಜುಡಿಕಾಟನ ಅಪ್ಲಿಕೇಬಲ್ ಮಾಡ್ತೀರಾ. ಓಕೆ, ಹೋಪ್ ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಏನಾದ್ರೂ ತಿಳಿದಿಲ್ಲ ಅಂತಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಒಂದು ಟಾಪಿಕ್ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಆಗ್ತೀನಿ. ಓಕೆ, ಸೊ ಯಾರಿಗಾದ್ರೂ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್.